ನಮಸ್ಕಾರ ವೀಕ್ಷಕರೇ. ಇತಿಹಾಸ ಅಂತಂದ್ರೆ ಕೇವಲ ಬೃಹತ್ ಸಾಮ್ರಾಜ್ಯಗಳು, ಅಧಿಕಾರದ ದಾಹ, ಸಂಪನ್ಮೂಲಗಳ ಮೇಲಿನ ನಿಯಂತ್ರಣ ಅಥವಾ ಸಿದ್ಧಾಂತಗಳಿಗಾಗಿ ನಡೆದಂತಹ ಯುದ್ಧಗಳು ಅಂತ ಮಾತ್ರ ನಾವೆಲ್ಲ ಅಂದುಕೊಂಡಿದ್ದೇವೆ. ಮಹಾನ್ ಯುದ್ಧ ತಜ್ಞ ಕಾರ್ಲ್ ವಾನ್ ಕ್ಲೌಸ್ವಿಟ್ಜ್ ಹೇಳಿದಂತೆ ಯುದ್ಧವು ಇತರ ವಿಧಾನಗಳ ಮೂಲಕ ರಾಜಕೀಯದ ಮುಂದುವರಿಕೆಯಾಗಿದೆ. ಆದ್ರೆ ಇತಿಹಾಸದ ಪುಟಗಳನ್ನ ಸ್ವಲ್ಪ ಆಳವಾಗಿ ನಾವು ಕೆದಕಿದ್ರೆ ನಮಗೆ ನಗು ತರಿಸುವ, ಅಚ್ಚರಿ ಮೂಡಿಸುವ ಮತ್ತೆ ಅರೆ ಇದಕ್ಕೆಲ್ಲ ಯುದ್ಧ ಮಾಡ್ತಾರ ಅನ್ನಿಸುವಂತಹ ವಿಚಿತ್ರ ಘಟನೆಗಳು ಸಿಗತ್ತೆ. ನೀವೆಲ್ಲ ಒಮ್ಮೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಕೇವಲ ಒಂದು ಕದ್ದ ಬಕೆಟ್, ದಾರಿ ತಪ್ಪಿದ ಹಂದಿ, ಕತ್ತರಿಸಿದಂತಹ ಕಿವಿ, ಫುಟ್ಬಾಲ್ ಪಂದ್ಯ ಅಥವಾ ಒಂದು ಪಕ್ಷಿಗಳ ಗುಂಪು ಭೀಕರ ಯುದ್ಧಗಳಿಗೆ ಕಾರಣ ಆಗ್ಬೋದಾ? ಖಂಡಿತ ಸಾಧ್ಯ. ಇಂದಿನ ಈ ಎಪಿಸೋಡ್ ನಲ್ಲಿ ನಾವು ಮಾನವ ಇತಿಹಾಸದ ಅತ್ಯಂತ ಕ್ಷುಲ್ಲಕ, ಹಾಸ್ಯಾಸ್ಪದ ಹಾಗೆ ಅಷ್ಟೇ ಗಂಭೀರವಾದ ಯುದ್ಧಗಳ ಹಿಂದಿನ ರೋಚಕ ಕಥೆಗಳನ್ನ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುನ್ನ ನೀವು ನಮ್ಮ ಪೀಪಲ್ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೇನೆ ನಮ್ಮ ಫೇಸ್ಬುಕ್ ಮತ್ತೆ ಟ್ವಿಟರ್ ಪೇಜ್ ಗಳನ್ನ ಫಾಲೋ ಮಾಡೋದನ್ನ ಮರಿಬೇಡಿ. ನಮ್ಮ ಲಿಸ್ಟ್ನ ಮೊದಲನೇ ಯುದ್ಧ ಯಾವುದೇ ಹಾಲಿವುಡ್ ಕಾಮಿಡಿ ಸೀನ್ಗಿಂತ ಕಡಿಮೆ ಇಲ್ಲ. ಇದು 1932ರಲ್ಲಿ ಆಸ್ಟ್ರೇಲಿಯಾದಲ್ಲಿ ನಡೆದಂತಹ ದಿ ಗ್ರೇಟ್ ಎಮು ವಾರ್. ಪ್ರಕೃತಿಯ ಮುಂದೆ ಮನುಷ್ಯನ ಮಿಲಿಟರಿ ಶಕ್ತಿ ಹೇಗೆ ಮಂಡಿಯೂರಬಹುದು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತಾನೆ ಹೇಳಬಹುದು. ಮೊದಲನೇ ಮಹಾಯುದ್ಧ ಮುಗಿದ ಮೇಲೆ ಆಸ್ಟ್ರೇಲಿಯಾ ಸರ್ಕಾರ ಸುಮಾರು 5,000 ನಿವೃತ್ತ ಸೈನಿಕರಿಗೆ ಪಶ್ಚಿಮ ಆಸ್ಟ್ರೇಲಿಯಾದ ಒಳನಾಡಿನಲ್ಲಿ ಕೃಷಿ ಮಾಡೋದಕ್ಕೆ ಅಂತ ಜಮೀನನ್ನ ಕೊಟ್ಟಿತ್ತು. 1929ರ ಆರ್ಥಿಕ ಕುಸಿತದ ಟೈಮ್ನಲ್ಲಿ ಕಷ್ಟಪಟ್ಟು ಗೋಧಿ ಬೆಳೀತಾ ಇದ್ದಂತಹ ಈ ರೈತರಿಗೆ ದೊಡ್ಡ ವಿಲನ್ ಆಗಿ ಎಂಟ್ರಿ ಕೊಟ್ಟಿದ್ದು ಬರೋಬ್ಬರಿ 20,000 ಎಮು ಪಕ್ಷಿಗಳು. ಹಾರಲಾಗದಿದ್ರೂ ಸಹ ಗಂಟೆಗೆ 50 ಕಿಲೋಮೀಟರ್ ವೇಗದಲ್ಲಿ ಓಡುವಂತಹ ಈ ಪಕ್ಷಿಗಳು ಹೊಲಗಳಿಗೆ ನುಗ್ಗಿ ಬೆಳೆ ನಾಶ ಮಾಡಿದ್ದಲ್ಲದೆ ಬೇಲು ಒಡೆದು ಮೊಲೆಗಳಿಗೂ ಸಹ ದಾರಿ ಮಾಡಿಕೊಟ್ಟಿದ್ವು. ಇದಕ್ಕೆ ಕಂಗೆಟ್ಟಂತಹ ರೈತರು ಅಂದ್ರೆ ಮಾಜಿ ಸೈನಿಕರಾಗಿದ್ರಿಂದ ರಕ್ಷಣಾ ಸಚಿವ ಸರ್ ಜಾರ್ಜ್ PS ಅವರ ಮೊರೆ ಹೋದ್ರು. ಸಾಮಾನ್ಯ ಬಂದೂಕು ಸಾಲದು, ಮಿಷಿನ್ ಗನ್ ಬೇಕು ಅಂತ ಡಿಮ್ಯಾಂಡ್ ಮಾಡಿದ್ರು. 1932ರ ನವೆಂಬರ್ನಲ್ಲಿ ಮೇಜರ್ GPW ಮೆರೆಡೆತ್ ನೇತೃತ್ವದಲ್ಲಿ ಕೇವಲ 3 ಸೈನಿಕರು, 2 ಲೆವೆಸ್ ಮೆಷಿನ್ ಗನ್ಗಳು ಮತ್ತೆ 10,000 ಗುಂಡುಗಳೊಂದಿಗೆ ಕ್ಯಾಂಪೆನ್ ಎಂಬಲ್ಲಿಗೆ ಸೇನೆ ಬಂದಿಳಿತು. ಇಲ್ಲಿಂದ ಶುರುವಾಯಿತು ನೋಡಿ ಅಸಲಿ ಆಟ. ಸೈನಿಕರು ಗುಂಡು ಹಾರಿಸೋದಕ್ಕೆ ಶುರು ಮಾಡಿದ ತಕ್ಷಣ ಎಮುಗಳು ತೋರಿದ ಗೆರಿಲ್ಲಾ ತಂತ್ರ ಸೇನೆಯನ್ನೇ ಬೆಚ್ಚಿ ಬೀಳಿಸಿತು. ಸುಮಾರು 1000 ಪಕ್ಷಿಗಳ ಗುಂಪು ಸೈನಿಕರ ರೇಂಜ್ಗೆ ಬಂದು ಚಾರ್ಜ್ ಮಾಡಿದಾಗ ಇದ್ದಕ್ಕಿದ್ದಂತೆ ಒಂದು ಮಿಷಿನ್ ಗನ್ ಜಾಮ್ ಆಯಿತು. ಸಣ್ಣ ಸಣ್ಣ ಗುಂಪುಗಳಾಗಿ ಚೆಲ್ಲಾಪಿಲ್ಲಿಯಾಗಿ ಓಡುವ ಪಕ್ಷಿಗಳಿಗಾಗಿ ಗುರಿ ಹಿಡಿಯೋದು ಅಸಾಧ್ಯವಾಗಿತ್ತು. ಪ್ರತಿಯೊಂದು ಗುಂಪಿನಲ್ಲೂ ಒಂದು ನಾಯಕ ಎಮು ಕಾವಲು ಕಾಯುತ್ತಾ ಇತರರಿಗೆ ಎಚ್ಚರಿಕೆಯನ್ನ ನೀಡ್ತಾ ಇತ್ತು. ಸತತ 6 ವಾರಗಳ ಕಾಲ ಕಾರ್ಯಾಚರಣೆಯನ್ನ ನಡೆಸಿ ಬರೋಬ್ಬರಿ 9,860 ಬುಲೆಟ್ಗಳನ್ನ ಖಾಲಿ ಮಾಡಿದ್ರು ಸಹ ಸತ್ತದು ಕೇವಲ ಅಂದಾಜು 1000 ಪಕ್ಷಿಗಳು ಮಾತ್ರ. ಅಂದ್ರೆ 10 ಬುಲೆಟ್ಗೆ 1 ಪಕ್ಷಿ ಬಲಿ ಅಂತ. ತೀವ್ರ ಮುಖಭಂಗ ಅನುಭವಿಸಿದಂತಹ ಮೇಜರ್ ಮೆರೆಡಿತ್ ಅಂತಿಮವಾಗಿ ಪಡೆಯನ್ನ ವಾಪಸ್ ಕರೆಸಿಕೊಂಡಿತು. ಪಕ್ಷಿಗಳು ಗೆದ್ವು. ಈ ಮಿಲಿಟರಿ ವೈಫಲ್ಯದ ನಂತರ ಸರ್ಕಾರ ಇನಾಮು ವ್ಯವಸ್ಥೆಯನ್ನ ತಂದು ಸಮಸ್ಯೆಯನ್ನ ಬಗೆಹರಿಸಿತು. ನಮ್ಮ ಎರಡನೇ ಕತೆ 14ನೇ ಶತಮಾನದ ಇಟಲಿಗೆ ಹೋಗುತ್ತೆ. ಕೇವಲ ಒಂದು ಮರದ ಬಕೆಟ್ಗಾಗಿ ಯುದ್ಧ ನಡೆಯುತ್ತಾ? ಖಂಡಿತ ಹೌದು ಅನ್ನತ್ತೆ ಇತಿಹಾಸ. ಆದ್ರೆ ಇದರ ಹಿಂದಿನ ಅಸಲಿ ಕಾರಣವೇ ಬೇರೆ ಇತ್ತು. ಆಗ ಇಟಲಿ ಸ್ವತಂತ್ರ ನಗರ ರಾಜ್ಯಗಳಾಗಿ ಒಡೆದಿತ್ತು. ಬೊಲೋಗ್ನಾ ನಗರವು ಪೋಪ್ ಅವರನ್ನ ಬೆಂಬಲಿಸುವಂತಹ ವೆಲ್ಫ್ ಬಣದಲ್ಲಿದ್ರೆ, ನೆರೆಯ ಮೊಡೆನಾ ನಗರ ರೋಮನ್ ಚಕ್ರವರ್ತಿಯನ್ನ ಬೆಂಬಲಿಸುವಂತಹ ಗಿಬೆಲಿನ್ ಬಣದಲ್ಲಿ ಇತ್ತು. ಇವರ ನಡುವೆ 300 ವರ್ಷಗಳ ದ್ವೇಷ ಇತ್ತು. ನವೆಂಬರ್ 1325ರಲ್ಲಿ ಉದ್ವಿಗ್ನತೆ ಹೆಚ್ಚಾಗಿ ಬೊಲೋಗ್ನಾ ನಗರವು ಮೊಡೆನಾ ಮೇಲೆ ದಾಳಿಗೆ ಮುಂದಾಯಿತು. ಬೊಲೋಗ್ನಾ ಬಳಿ 32,000 ಕಾಲಾಳುಗಳು ಮತ್ತೆ 2,000 ಅಶ್ವದಳದ ಬೃಹತ್ ಪಡೆ ಇದ್ರೆ, ಮೊಡೆನಾ ಬಳಿ ಇದ್ದದ್ದು ಕೇವಲ 5,000 ಕಾಲಾಳು ಮತ್ತೆ 2,000 ಅಶ್ವದಳ. ಜಪ್ಪೋಲಿನೋ ಕದನದಲ್ಲಿ ಈ ಪಡೆಗಳು ಮುಖಾಮುಖಿಯಾದವು. ಆಶ್ಚರ್ಯ ಅಂತಂದ್ರೆ ಕೇವಲ 2 ಗಂಟೆಗಳಲ್ಲಿ ಶಿಸ್ತುಬದ್ಧವಾದಂತಹ ಮೊಡೆನಾದ ಸಣ್ಣ ಪಡೆ ಬೊಲೋಗ್ನಾದ ಬೃಹತ್ ಪಡೆಯನ್ನ ಧೂಳಿಪಟ ಮಾಡಿತು. 2,000ದಿಂದ 2,500 ಜನ ಸತ್ತು ಹೋದ್ರು.
ದಂತಕಥೆಯ ಪ್ರಕಾರ ಮೊಡೆನಾ ಸೈನಿಕರು ಕದ್ದ ಬಕೆಟ್ ತರೋದಕ್ಕೆ ಈ ಯುದ್ಧ ಆಯ್ತು ಅಂತ ಹೇಳಲಾಗುತ್ತೆ. ಆದ್ರೆ ವಾಸ್ತವದಲ್ಲಿ ಯುದ್ಧ ಗೆದ್ದಂತಹ ನಂತರ ಮೊಡೆನಾ ಸೈನಿಕರು ಬೊಲೋಗ್ನಾದ ಬಾವಿಯಿಂದ ಆ ಬಕೆಟ್ ಅನ್ನ ವಿಜಯದ ಸಂಕೇತವಾಗಿ ಕದ್ದೊಯ್ದ್ರು. 1622ರಲ್ಲಿ ಅಲೆಸ್ಸಾಂಡ್ರೋ ಟಸೋನಿ ಎಂಬ ಕವಿ ಲಾ ಸೆಕ್ಕಿಯಾ ರಾಪಿಡ ಎಂಬ ವಿಡಂಬನಾತ್ಮಕ ಕವಿತೆಯನ್ನ ಬರೆದ್ರು. ಇದು ಎಷ್ಟು ಫೇಮಸ್ ಆಯ್ತು ಅಂತಂದ್ರೆ ಅಸಲಿ ರಾಜಕೀಯ ಕಾರಣಗಳು ಮರೆಯಾಗಿ ಕೇವಲ ಬಕೆಟ್ ಯುದ್ಧ ಅಂತ ಇತಿಹಾಸದಲ್ಲಿ ಉಳಿದು ಬಿಡ್ತು. ಆ ಬಕೆಟ್ ಇಂದಿಗೂ ಮೊಡೆನಾದ ಗೋಪುರದಲ್ಲಿ ಪ್ರದರ್ಶನಕ್ಕೆ ಇದೆ. ಪಾರ್ಲಿಮೆಂಟ್ನಲ್ಲಿ ಒಂದು ಕತ್ತರಿಸಿದ ಕಿವಿಯನ್ನ ತೋರಿಸಿ ಇಡೀ ದೇಶವನ್ನ ಯುದ್ಧಕ್ಕೆ ನೂಕಿದ ಕತೆ ಇದು. 18ನೇ ಶತಮಾನದಲ್ಲಿ ಕೆರೆಬಿಯನ್ ಸಮುದ್ರ ಸ್ಪೇನ್ ವಶದಲ್ಲಿತ್ತು. ಬ್ರಿಟಿಷ್ ನಾವಿಕರು ಅಲ್ಲಿ ಕಳ್ಳ ಸಾಗಣೆ ಮಾಡ್ತಾ ಇದ್ರು. ಏಪ್ರಿಲ್ 1731ರಲ್ಲಿ ರಾಬರ್ಟ್ ಜೆಂಕಿನ್ಸ್ ಎಂಬ ಬ್ರಿಟಿಷ್ ಕ್ಯಾಪ್ಟನ್ನ ಹಡಗನ್ನ ಸ್ಪ್ಯಾನಿಷ್ ಅಧಿಕಾರಿ ಜುವಾನ್ ಡಿ ಲಿಯೋನ್ ಫಾಂಡಿನೋ ತಡೆದು ಕಳ್ಳ ಸಾಗಣೆ ಆರೋಪದ ಮೇಲೆ ಜೆಂಕಿನ್ಸ್ ಎಂಬ ಕಿವಿಯನ್ನ ನಿರ್ದಯವಾಗಿ ಕತ್ತರಿಸಿದ. 7 ವರ್ಷದ ಈ ಘಟನೆಯನ್ನ ಯಾರು ಕೂಡ ಕೇಳಲಿಲ್ಲ. ಆದ್ರೆ 1738ರಲ್ಲಿ ಸ್ಪೇನ್ನ ವ್ಯಾಪಾರ ಮುರಿಯೋದಿಕ್ಕೆ ಅಂತ ಬ್ರಿಟಿಷ್ ರಾಜಕಾರಣಿಗಳು ಇದನ್ನೇ ಅಸ್ತ್ರ ಮಾಡಿಕೊಂಡ್ರು. ಪಾರ್ಲಿಮೆಂಟ್ ಮುಂದೆ ನಿಂತಹ ಜೆಂಕಿನ್ಸ್ ಗಾಜಿನ ಜಾಡಿಯಲ್ಲಿದ್ದಂತಹ ತನ್ನ ಕತ್ತರಿಸಿದ ಕಿವಿಯನ್ನ ಪ್ರದರ್ಶಿಸಿದ. ಇದರಿಂದ ಬ್ರಿಟಿಷರ ರಕ್ತ ಕುದಿಯತ್ತೆ. ಜನರ ಒತ್ತಡಕ್ಕೆ ಮಣಿದು ಪ್ರಧಾನಿ ರಾಬರ್ಟ್ ವಾಲ್ಫೋಲ್ 1739ರಲ್ಲಿ ಸ್ಪೇನ್ ವಿರುದ್ಧ ಯುದ್ಧವನ್ನ ಸಾರ್ತಾರೆ. 1741ರಲ್ಲಿ ಕಾಟಜನಾದಲ್ಲಿ ನಡೆದಂತಹ ಭಾರಿ ದಾಳಿಯಲ್ಲಿ ಬ್ರಿಟಿಷರು ಸೋಲ್ತಾರೆ. ಹಳದಿ ಜ್ವರದಿಂದ ಸಾವಿರಾರು ಜನ ಸಾಯ್ತಾರೆ. ಇದೇ ವೇಳೆ ಜಾರ್ಜ್ ಆನ್ಸನ್ ಎಂಬಾತ ಜಗತ್ತನ್ನೇ ಸುತ್ತಿ ಲೂಟಿ ಮಾಡಿದ್ದು ಇತಿಹಾಸ ಅಂತ ಅನ್ಸ್ಕೊಳ್ಳುತ್ತೆ. ಕೊನೆಗೆ 1748ರ ಐಕ್ಸ್ಲಾ ಚಾಪೆಲ್ ಒಪ್ಪಂದದೊಂದಿಗೆ ಈ ಯುದ್ಧ ಮುಗಿಯುತ್ತೆ. ಇದು ಪ್ರೊಪಗಾಂಡಾ ಅನ್ನೋದು ಎಷ್ಟು ಡೇಂಜರಸ್ ಅನ್ನೋದಕ್ಕೆ ದೊಡ್ಡ ಸಾಕ್ಷಿಯಾಗಿದೆ. ಇನ್ನೊಂದು ಕತೆ ಏನಪ್ಪಾ ಅಂತಂದ್ರೆ, ಒಂದು ಹಂದಿಯ ಸಾವು ಅಮೆರಿಕ ಮತ್ತೆ ಬ್ರಿಟನ್ ನಡುವೆ ಯುದ್ಧಕ್ಕೆ ದಾರಿ ಮಾಡಿಕೊಟ್ಟ ಘಟನೆ ಇದು. 1846ರ ಒರೆಗಾನ್ ಒಪ್ಪಂದದ ಪ್ರಕಾರ ಗಡಿಯ ಸ್ಪಷ್ಟತೆ ಇರಲಿಲ್ಲ. ಬ್ರಿಟಿಷರು ರೊಸಾರಿಯೋ ಜಲಸಂಧಿ ಅಂದ್ರೆ ಅಮೆರಿಕನ್ನರು ಹಾರೋ ಜಲಸಂಧಿ ಅಂತ ಕರೀತಾ ಇದ್ರು. ಪರಿಣಾಮ ಸ್ಯಾನ್ ಜುವಾನ್ ದ್ವೀಪದಲ್ಲಿ ಇಬ್ಬರು ನೆಲೆಸಿದ್ರು. ಜೂನ್ 15, 1859ರಂದು ಅಮೆರಿಕನ್ ರೈತ ಲೈಮನ್ ಕಟ್ಲರ್ ತನ್ನ ತೋಟದಲ್ಲಿ ಆಲೂಗಡ್ಡೆ ತಿಂತಾ ಇದ್ದಂತಹ ಬ್ರಿಟಿಷ್ ಉದ್ಯೋಗಿ ಚಾರ್ಲ್ಸ್ ಗ್ರಿಫಿನ್ಗೆ ಸೇರಿದಂತಹ ಕಪ್ಪು ಹಂದಿಯನ್ನ ಗುಂಡಿಕ್ಕಿ ಕೊಂದ. ಇದರ ಪರಿಹಾರವಾಗಿ ಜಗಳ ಶುರುವಾಗಿ ಕಟ್ಲರ್ ಬಂಧನಕ್ಕೆ ಬ್ರಿಟಿಷರು ಮುಂದಾದ್ರು. ಇದನ್ನ ವಿರೋಧಿಸಿ ಕ್ಯಾಪ್ಟನ್ ಜಾರ್ಜ್ ಪಿಕೆಟ್ ನೇತೃತ್ವದಲ್ಲಿ ಅಮೆರಿಕ 64 ಸೈನಿಕರನ್ನ ಕಳಿಸಿದ್ರೆ ಬ್ರಿಟಿಷ್ ಗವರ್ನರ್ ಜೇಮ್ಸ್ ಡೌಗ್ಲಾಸ್ ಯುದ್ಧ ನೌಕೆಯನ್ನ ಕಳಿಸ್ತಾರೆ. ಆಗಸ್ಟ್ ವೇಳೆಗೆ ದ್ವೀಪದಲ್ಲಿ 400 ಅಮೆರಿಕನ್ ಸೈನಿಕರು, 8 ಫಿರಂಗಿಗಳು ಮತ್ತೆ ಸಮುದ್ರದಲ್ಲಿ 5 ಬ್ರಿಟಿಷ್ ಯುದ್ಧ ನೌಕೆಗಳು ಹಾಗೆ 1000ಕ್ಕೂ ಹೆಚ್ಚು ಸೈನಿಕರು ಮುಖಾಮುಖಿಯಾಗ್ತಾರೆ. ಕೇವಲ ಒಂದು ಗುಂಡು ಹಾರಿದ್ರೂ ಸಹ ಸರ್ವನಾಶ ಗ್ಯಾರಂಟಿ. ಆದ್ರೆ ಬ್ರಿಟಿಷ್ ಅಡ್ಮಿರಲ್ ರಾಬರ್ಟ್ ಬೇನ್ಸ್ ಒಂದು ಹಂದಿಗಾಗಿ 2 ಶ್ರೇಷ್ಠ ರಾಷ್ಟ್ರಗಳು ಯುದ್ಧ ಮಾಡೋದು ಮೂರ್ಖತನ ಅಂತ ದಾಳಿಗೆ ನಿರಾಕರಿಸ್ತಾರೆ. ಅಮೆರಿಕದ ಜನರಲ್ ವಿನ್ಫೀಲ್ಡ್ ಸ್ಕಾಟ್ ಬಂದು ಮಾತುಕತೆಯನ್ನ ನಡೆಸಿ ಸೇನೆಯನ್ನ ವಾಪಸ್ ಪಡಿತಾರೆ. ಕೊನೆಗೆ 1872ರಲ್ಲಿ ಜರ್ಮನ್ ಕೈಸರ್ ವಿಲ್ಹೆಲ್ಮ್ ರ ಮಧ್ಯಸ್ಥಿಕೆಯಲ್ಲಿ ದ್ವೀಪ ಅಮೆರಿಕದ ಪಾಲಾಗುತ್ತೆ. ಇದು ಇತಿಹಾಸದ ಅತಿ ದೊಡ್ಡ ಫ್ರೆಂಡ್ಲಿ ಫೈರ್ ಅಂತ ಕರೆಯಬಹುದು. ಯುದ್ಧ ಭೂಮಿಯಲ್ಲಿ ಶತ್ರುಗಳೇ ಇಲ್ಲದೆ ಒಂದು ಬೃಹತ್ ಸೇನೆ ತನ್ನನ್ನೇ ತಾನು ನಾಶ ಮಾಡಿಕೊಂಡಂತಹ ಕತೆ. 1788ರ ಆಸ್ಟ್ರೋ ಟರ್ಕಿಶ್ ಯುದ್ಧದ ಸಮಯ. ಪವಿತ್ರ ರೋಮನ್ ಚಕ್ರವರ್ತಿ ಜೋಸೆಫ್ರ ನೇತೃತ್ವದ ಆಸ್ಟ್ರಿಯನ್ ಸೇನೆ ರೊಮೇನಿಯಾದ ಕರೆನ್ಸೆಬಸ್ ಬಳಿ ಬೀಡು ಬಿಟ್ಟಿತ್ತು. ಈ 80,000ದಿಂದ 1,00,000 ಜನರಿದ್ದಂತಹ ಸೇನೆಯಲ್ಲಿ ಜರ್ಮನ್, ಫ್ರೆಂಚ್, ಸರ್ಬಿಯನ್, ಕ್ರೊಯೇಷಿಯನ್ ಹೀಗೆ ನಾನಾ ಭಾಷೆಯವರಿದ್ರು. ಭಾಷಾ ಗೊಂದಲವೇ ಇವರ ಪಾಲಿಗೆ ಮುಳುವಾಯಿತು. ಸೆಪ್ಟೆಂಬರ್ 21ರ ರಾತ್ರಿ ಮುಂಚೂಣಿಯ ಅಶ್ವದಳ ಜಿಪ್ನಿಗಳಿಂದ ಸ್ನಾಪ್ಸ್ ಮದ್ಯವನ್ನ ಖರೀದಿಸಿ ಕುಡಿದಿದ್ರು. ಕಾಲಾಳು ಪಳೆ ಬಂದು ತಮಗೂ ಮದ್ಯ ಬೇಕು ಅಂತ ಅಂದಾಗ ಗಲಾಟೆ ಶುರುವಾಗಿ ಗುಂಡು ಹಾರಿತ್ತು. ಕತ್ಲಲ್ಲಿ ಯಾರೋ ಟರ್ಸಿ ಅಂದ್ರೆ ಟರ್ಕರು ಬಂದ್ರು ಅಂತ ಕೂಗಿದ್ರು. ಅಷ್ಟೇ, ಇಡೀ ಸೇನೆಯಲ್ಲಿ ಭಾರಿ ಆತಂಕ ಶುರುವಾಯಿತು. ಜರ್ಮನ್ ಅಧಿಕಾರಿಗಳು ಗೊಂದಲ ನಿಲ್ಲಿಸೋದಕ್ಕೆ ಆಲ್ಫ್ ನಿಲ್ಲಿಸಿ ಅಂತ ಕಿರ್ಚಿದ್ರೆ ಉಳಿದವರಿಗೆ ಅದು ಅಲ್ಲ ಅಲ್ಲ ಎಂಬ ಯುದ್ಧ ಘೋಷಣೆಯಂತೆ ಕೇಳಿಸ್ತು. ಕತ್ತಲಲ್ಲಿ ಓಡಿ ಬರ್ತಾ ಇದ್ದವರನ್ನ ಶತ್ರುಗಳು ಅಂತ ಭಾವಿಸಿ ಕಮಾಂಡ್ ಕೊಲೊರೆಡೋ
ಫಿರಂಗಿ ದಾಳಿಗೆ ಆದೇಶವನ್ನ ನೀಡ್ತಾರೆ. ತಮ್ಮವರ ಮೇಲೆಯೇ ತೀವ್ರ ಕಾದಾಟ ನಡೆದು ಸಾವಿರಾರು ಸೈನಿಕರು ಸತ್ರು. 2 ದಿನ ಬಿಟ್ಟು ನಿಜವಾದ ಟರ್ಕಿ ಸೇನೆ ಬಂದಾಗ ಸುಲಭವಾಗಿ ಪಟ್ಟಣವನ್ನ ವಶಪಡಿಸಿಕೊಂಡ್ರು. ಇನ್ನು ಕ್ರೀಡಾಂಗಣದ ಜಿದ್ದಾಜಿದ್ದಿ ರಣರಂಗಕ್ಕೆ ತಿರುಗಿದಂತಹ 100 ಗಂಟೆಗಳ ಭೀಕರ ಯುದ್ಧವೇ ಫುಟ್ಬಾಲ್ ವಾರ್. 1969ರಲ್ಲಿ ಎಲ್ ಸಾಲ್ವಡಾರ್ ಮತ್ತೆ ಹೊಂಡುರಾಸ್ ದೇಶಗಳ ನಡುವೆ ಇದು ನಡೆಯುತ್ತೆ. ಇದರ ಅಸಲಿ ಕಾರಣ ಆರ್ಥಿಕ ಬಿಕ್ಕಟ್ಟು. ಎಲ್ ಸಾಲ್ವಡಾರ್ನಲ್ಲಿ ಜಾಗ ಇರಲಿಲ್ಲ. ನೆರೆಯ ಹೊಂಡುರಾಸ್ನಲ್ಲಿ 3 ಲಕ್ಷಕ್ಕೂ ಹೆಚ್ಚು ಸಾಲ್ವಡೋರಿಯನ್ನರು ಅಕ್ರಮವಾಗಿ ಕೃಷಿಯನ್ನ ಮಾಡ್ತಾ ಇದ್ರು. ಹೊಂಡುರಾಸ್ ಸರ್ಕಾರ ಹೊಸ ಭೂ ಸುಧಾರಣೆಯನ್ನ ತಂದು ಇವರನ್ನ ಓಡಿಸೋದಕ್ಕೆ ಶುರು ಮಾಡಿದ್ರು. ಇದೇ ಉದ್ವಿಗ್ನತೆಯ ನಡುವೆ 1970ರ ಫಿಫಾ ವಿಶ್ವಕಪ್ ಅರ್ಹತಾ ಪಂದ್ಯಗಳಿಗಾಗಿ 2 ದೇಶಗಳು ಮುಖಾಮುಖಿಯಾಗತ್ತೆ. ಮ್ಯಾಚ್ಗಳಲ್ಲಿ ಅಭಿಮಾನಿಗಳ ನಡುವೆ ಭಾರಿ ಹಿಂಸಾಚಾರ, ಹತ್ಯೆಗಳಾಗತ್ತೆ. ಕೊನೆಗೆ ಜುಲೈ 14ರಂದು ಎಲ್ ಸಾಲ್ವಡಾರ್ ಸೇನೆ ಹೊಂಡುರಾಸ್ ಮೇಲೆ ವಾಯು ಮತ್ತೆ ಭೂದಾಳಿಯನ್ನ ನಡೆಸುತ್ತೆ. ಕೇವಲ 100 ಗಂಟೆಗಳಲ್ಲಿ 3000ಕ್ಕೂ ಹೆಚ್ಚು ಜನ ಸಾಯ್ತಾರೆ. ಅಂತಿಮವಾಗಿ OAS ಅಂದ್ರೆ ಆರ್ಗನೈಸೇಷನ್ ಆಫ್ ಅಮೆರಿಕನ್ ಸ್ಟೇಟ್ಸ್ ಮಧ್ಯಪ್ರವೇಶ ಮಾಡಿ ಯುದ್ಧವನ್ನ ನಿಲ್ಲಿಸ್ತಾರೆ. ವಸಾಹತುಶಾಹಿಗಳ ಅಹಂಕಾರ ಮತ್ತೆ ಸ್ಥಳೀಯರ ಸಂಸ್ಕೃತಿಯ ಬಗೆಗಿನ ಅಜ್ಞಾನಕ್ಕೆ ಇದೊಂದು ಉದಾಹರಣೆ ಅಂತ ಹೇಳಬಹುದು. ಆಫ್ರಿಕಾದ ಘಾನಾದಲ್ಲಿದ್ದಂತಹ ಅಶಾಂತಿ ಸಾಮ್ರಾಜ್ಯದ ನಂಬಿಕೆಯ ಪ್ರಕಾರ ಅವರ ಚಿನ್ನದ ಪೀಠ ದೇವಲೋಕದಿಂದ ಬಂದಿತ್ತು. ಅದು ಇಡೀ ಜನಾಂಗದ ಆತ್ಮವಾಗಿತ್ತು. ಸ್ವತಃ ರಾಜನು ಅದರ ಮೇಲೆ ಕೂರುವಂತೆ ಇರಲಿಲ್ಲ. ಅದು ನೆಲಕ್ಕೂ ತಾಕುವಂತೆ ಇರಲಿಲ್ಲ. ಆದರೆ 1900ರಲ್ಲಿ ಅಶಾಂತಿ ರಾಜ ಪ್ರೆಂಪೆನನ್ನ ಗಡಿಪಾರು ಮಾಡಿದಂತಹ ಬ್ರಿಟಿಷ್ ಗವರ್ನರ್ ಸರ್ ಫ್ರೆಡರಿಕ್ ಹಾಡ್ಸನ್ ರಾಜಧಾನಿ ಕುಮಾಸಿಗೆ ಬಂದು ತಾನು ಆ ಪವಿತ್ರ ಚಿನ್ನದ ಪೀಠದ ಮೇಲೆ ಕೂರಬೇಕು ಅಂತ ದುರಹಂಕಾರದಿಂದ ಆದೇಶವನ್ನ ಕೊಡ್ತಾನೆ. ಇದರಿಂದ ರೊಚ್ಚಿಗೆದ್ದಂತಹ ಅಶಾಂತಿ ಜನರು ರಾಣಿಯ ಅಸಂಟೇವಾ ನೇತೃತ್ವದಲ್ಲಿ ಬ್ರಿಟಿಷರ ವಿರುದ್ಧ ಬಂಡಾಯವನ್ನ ಹೇಳ್ತಾರೆ. ಬ್ರಿಟಿಷರು ಯುದ್ಧ ಗೆದ್ರು. ಆ ಚಿನ್ನದ ಪೀಠವನ್ನ ಮಾತ್ರ ಅಶಾಂತಿ ಜನರು ದಶಕದ ಕಾಲ ಕಾಡಿನಲ್ಲಿ ಬಚ್ಚಿಟ್ಟಿದ್ರು. ಬೇಕರಿಯೊಂದರ ಲೂಟಿ ಅಂತಾರಾಷ್ಟ್ರೀಯ ಯುದ್ಧಕ್ಕೆ ದಾರಿ ಮಾಡಿಕೊಟ್ರೆ ಅದು ದಿ ಪಾಸ್ಟ್ರಿ ವಾರ್. 1828ರಲ್ಲಿ ಮೆಕ್ಸಿಕೋ ನಗರದ ಪರಿಯಾನ್ ಮಾರುಕಟ್ಟೆಯಲ್ಲಿದ್ದಂತಹ ಮೆಸ್ಯೂರ್ ರೆಮೊಂಟೋಲ್ ಎಂಬ ಫ್ರೆಂಚ್ ಪ್ರಜೆಯ ಪಾಸ್ಟ್ರಿ ಅಂಗಡಿಯನ್ನ ಮೆಕ್ಸಿಕನ್ ಗಲಭೆಕೋರರು ಲೂಟಿ ಮಾಡ್ತಾರೆ. ಮೆಕ್ಸಿಕೋ ಪರಿಹಾರ ಕೊಡದಿದ್ದಾಗ ಈತ ಫ್ರಾನ್ಸ್ ರಾಜನ ಬಳಿ ಹೋಗ್ತಾನೆ. 1838ರಲ್ಲಿ ಫ್ರೆಂಚ್ ಅಧಿಕಾರಿ ಬ್ಯಾರನ್ ಡಿಪೌಡಿಸ್ ಬಂದು ಒಟ್ಟು 6 ಲಕ್ಷ ಪೆಸೋ ಪರಿಹಾರವನ್ನ ಕೇಳ್ತಾನೆ. ಮೆಕ್ಸಿಕೋ ನಿರಾಕರಿಸಿದಾಗ ಚಾರ್ಲ್ಸ್ ಬೋಡಿನ್ ನೇತೃತ್ವದಲ್ಲಿ ಫ್ರೆಂಚ್ ನೌಕಾಪಡೆ ವೆರಾಕ್ರೂಚ್ ಬಂದರನ್ನ ದಿಗ್ಬಂಧನ ಮಾಡಿ ಬಾಂಬ್ ಅನ್ನ ಹಾಕತ್ತೆ. ಈ ಯುದ್ಧದಲ್ಲಿ ಮೆಕ್ಸಿಕೋದ ಮಾಜಿ ಅಧ್ಯಕ್ಷ ಸಾಂಟಾ ಅನ್ನಾ ತನ್ನ ಕಾಲನ್ನ ಕಳೆದುಕೊಳ್ತಾನೆ. ಕೊನೆಗೆ ಬ್ರಿಟನ್ ಮಧ್ಯಪ್ರವೇಶ ಮಾಡಿ 6 ಲಕ್ಷ ಪೆಸೋ ಕೊಡಿಸುವ ಒಪ್ಪಂದ ಮಾಡಿದ ಮೇಲೆ ಯುದ್ಧ ಮುಗಿಯತ್ತೆ. ಇನ್ನೊಂದು ಕತೆ ಏನಪ್ಪಾ ಅಂತಂದ್ರೆ, ಒಂದು ಬೀದಿ ನಾಯಿ 2 ದೇಶಗಳ ಮಧ್ಯೆ ಯುದ್ಧ ಶುರು ಮಾಡಿದ ಕತೆ. 1925ರಲ್ಲಿ ಗ್ರೀಸ್ ಮತ್ತೆ ಬಲ್ಗೇರಿಯಾ ನಡುವೆ ಭಾರಿ ಉದ್ವಿಗ್ನತೆ ಇತ್ತು. ಡೆಮಿರ್ ಕಾಪು ಗಡಿಯಲ್ಲಿ ಗ್ರೀಕ್ ಸೈನಿಕರೊಬ್ಬ ಸಾಕು ನಾಯಿ ಗಡಿ ದಾಟಿ ಬಲ್ಗೇರಿಯಾ ಒಳಗೆ ಓಡಿತ್ತು. ನಾಯಿ ಹಿಡಿಯೋದಕ್ಕೆ ಗಡಿ ದಾಟಿದ ಆತನನ್ನ ಬಲ್ಗೇರಿಯಾ ಕಾವಲುಗಾರರು ಕೊಂದು ಹಾಕ್ತಾರೆ. ಪರಿಹಾರ ಸಿಗದೇ ಇದ್ದಾಗ ಗ್ರೀಸ್ ಬಲ್ಗೇರಿಯಾ ಮೇಲೆ ದಂಡೆತ್ತಿ ಹೋಗಿ ಪೆಟ್ರಿಚ್ ನಗರವನ್ನ ಆಕ್ರಮಿಸುತ್ತೆ. 10 ದಿನದ ಯುದ್ಧದಲ್ಲಿ 50 ಜನ ಸಾಯ್ತಾರೆ. ಕೊನೆಗೆ ಲೀಗ್ ಆಫ್ ನೇಷನ್ಸ್ ಮಧ್ಯಪ್ರವೇಶ ಮಾಡಿ ಯುದ್ಧವನ್ನ ನಿಲ್ಲಿಸುತ್ತೆ. ಆ ನಾಯಿಗೆ ಏನಾಯ್ತು ಅಂತ ಇತಿಹಾಸದಲ್ಲಿ ಇದುವರೆಗೂ ದಾಖಲಾಗಿಲ್ಲ. ಈಗ ಸಾವು ನೋವುಗಳಿಲ್ಲದ 2 ಅಚ್ಚರಿಯ ಯುದ್ಧಗಳನ್ನ ನೋಡೋಣ. ದಿ ಕೆಟಲ್ ವಾರ್. ಡಚ್ಚರ ನಿಯಂತ್ರಣದಲ್ಲಿದ್ದಂತಹ ಸ್ಕೆಲ್ಟ್ ನದಿಯನ್ನ ಮಾರ್ಗವನ್ನ ಮುಕ್ತಗೊಳಿಸುವುದಕ್ಕೆ ಅಂತಹ ರೋಮನ್ ಚಕ್ರವರ್ತಿ ಜೋಸೆಫ್ ಲೆ ಲೋಯಿಸ್ ಹಡಗನ್ನ ಕಳಿಸ್ತಾನೆ. ಪ್ರತಿಯಾಗಿ ಡಚ್ ನೌಕೆ ಡಾಲ್ಫಿನ್ ಕೇವಲ ಒಂದೇ ಒಂದು ಗುಂಡನ್ನ ಹಾರಿಸುತ್ತೆ. ಅದು ನೇರವಾಗಿ ಆಸ್ಟ್ರಿಯನ್ ಹಡಗಿನಲ್ಲಿದ್ದಂತಹ ಸೂಪ್ ಕೆಟಲ್ಗೆ ಬಡಿದು ಪುಡಿಯಾಗತ್ತೆ. ಗಾಬರಿಯಾದಂತಹ ಕ್ಯಾಪ್ಟನ್ ತಕ್ಷಣ ಶರಣಾಗತನಾಗ್ತಾನೆ. ಕೇವಲ ಒಂದು ಪಾತ್ರ ಹೊಡೆದಿದ್ದೆ ಈ ಯುದ್ಧದ ಹಿಗ್ಗಳಿಕೆಯಾಗತ್ತೆ. ಇನ್ನೊಂದು 335 ವರ್ಷಗಳ ಯುದ್ಧ. ಇತಿಹಾಸದ ಅತಿ ದೀರ್ಘ ಮತ್ತೆ ಶೂನ್ಯ ಸಾವು ನೋವಿನ ಯುದ್ಧ ಇದು. 1651ರಲ್ಲಿ ಡಚ್ ನೌಕಾಪಡೆಯ ಅಡ್ಮಿರಲ್ ಮಾರ್ಟನ್ ಟ್ರೋಮ್ ಸಿಸ್ಲಿ ದ್ವೀಪಗಳ ಮೇಲೆ ಯುದ್ಧವನ್ನ ಸಾರ್ತ. ಆದ್ರೆ ಯುದ್ಧ ಮಾಡದೆ ವಾಪಸ್ ಹೋದ್ರು.
ಶಾಂತಿ ಒಪ್ಪಂದ ಮಾಡೋದಕ್ಕೆ ಮರ್ತೆ ಹೋದ್ರು. 1985ರಲ್ಲಿ ರಾಯ್ ಡಂಕನ್ ಎಂಬ ಇತಿಹಾಸಕಾರ ನೆನಪು ಮಾಡಿದಾಗ ಎಚ್ಚೆತ್ತಂತಹ ಡಚ್ ರಾಯಭಾರಿ ಜಾನ್ ಕೀರ್ ಒಯ್ದೆಕೋಪರ್ 1986ರಲ್ಲಿ ಬಂದು ಶಾಂತಿ ಒಪ್ಪಂದಕ್ಕೆ ಸಹಿಯನ್ನ ಹಾಕ್ತಾರೆ. ಸ್ನೇಹಿತರೆ, ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹ ವಿಷಯ ಏನಪ್ಪಾ ಅಂತಂದ್ರೆ, ಮೇಲ್ನೋಟಕ್ಕೆ ಎಮು ಯುದ್ಧ, ಬಕೆಟ್ ಯುದ್ಧ, ಪಿಗ್ ವಾರ್ ಅಥವಾ ಫುಟ್ಬಾಲ್ ವಾರ್ ಅಂತ ಕರೆದ್ರೂ ಸಹ ಪ್ರತಿಯೊಂದರ ಹಿಂದೆಯೂ ಗಂಭೀರವಾದಂತಹ ಭೌಗೋಳಿಕ, ರಾಜಕೀಯ, ಆರ್ಥಿಕ ಕುಸಿತ ಅಥವಾ ಗಡಿ ವಿವಾದಗಳು ಇದ್ವು. ಉದಾಹರಣೆಗೆ ಜೆಂಕಿನ್ಸ್ ಇಯರ್ ಯುದ್ಧದಲ್ಲಿ ಸತ್ತದ್ದು ಬರೋಬ್ಬರಿ 30,000 ಜನ, ಫುಟ್ಬಾಲ್ ವಾರ್ನಲ್ಲಿ 3,000 ಜನ, ಕರೆನ್ಸಿ ಬೆಸ್ ಕದನದಲ್ಲಿ ಸಾವಿರಾರು ಜನ. ಆದ್ರೆ ಪಿಗ್ ವಾರ್, ಕೆಟಲ್ ವಾರ್ ಮತ್ತೆ 335 ವರ್ಷಗಳ ಯುದ್ಧದಲ್ಲಿ ಸಾವು ನೋವುಗಳು ಸೊನ್ನೆಯಾಗಿದ್ವು. ಒಟ್ಟಾರೆಯಾಗಿ ಈ ವಿಚಿತ್ರ ಯುದ್ಧಗಳಿಂದ ನಾವು ಕಲಿಯಬೇಕಾದ ಪಾಠಗಳೇನಪ್ಪಾ ಅಂತಂದ್ರೆ, ನೆಪ ಮತ್ತೆ ವಾಸ್ತವ. ಯಾವ ಯುದ್ಧವು ಬರೀ ಬಕೆಟ್ ಅಥವಾ ಹಂತಿಗಾಗಿ ನಡೆದಿಲ್ಲ, ಅವು ಕೇವಲ ಬೆಂಕಿಗೆ ಬಿದ್ದ ಕಿಡಿಗಳಷ್ಟೇ. ಅಸಲಿ ಕಾರಣ ಆರ್ಥಿಕ ಮತ್ತೆ ರಾಜಕೀಯ ಬಿಕ್ಕಟ್ಟು, ಮತ್ತೆ ಭಾಷೆ ಮತ್ತೆ ಸಂಸ್ಕೃತಿಯ ಅಜ್ಞಾನ. ಕರೆನ್ಸಿ ಬೆಸ್ನ ಭಾಷಾ ಗೊಂದಲ ಮತ್ತೆ ಗೋಲ್ಡನ್ ಸ್ಟೂಲ್ನ ಸಾಂಸ್ಕೃತಿಕ ಅಜ್ಞಾನ ಸೇನೆಯ ಶಿಸ್ತನ್ನೇ ನಾಶ ಮಾಡುತ್ತೆ. ಪ್ರಚಾರ ತಂತ್ರದ ಕುಟಿಲತೆ, ಆಳುವ ವರ್ಗವನ್ನ ತಮ್ಮ ವೈಫಲ್ಯ ಮುಚ್ಚಿಕೊಳ್ಳೋದಕ್ಕೆ ಫುಟ್ಬಾಲ್ ಕ್ರೀಡೆ ಅಥವಾ ಕತ್ತರಿಸಿದ ಕಿವಿಯನ್ನ ಹೇಗೆ ಬಳಸ್ಕೊಳ್ತಾರೆ ಅನ್ನೋದಕ್ಕೆ ಇದೇ ದೊಡ್ಡ ಸಾಕ್ಷಿಯಾಗುತ್ತೆ. ಪ್ರಕೃತಿಯ ಎದುರು ಮಾನವನ ಮಿತಿ. ಆಸ್ಟ್ರೇಲಿಯಾದ ಎಮು ವಾರ್ ಮನುಷ್ಯನ ತಂತ್ರಜ್ಞಾನ ಮತ್ತೆ ಅಹಂಕಾರ ಪ್ರಕೃತಿಯ ಮುಂದೆ ಎಷ್ಟು ದುರ್ಬಲ ಅನ್ನೋದನ್ನ ನಿರೂಪಿಸುತ್ತೆ. ಇನ್ನೊಂದು ರಾಜತಾಂತ್ರಿಕತೆಯ ಶಕ್ತಿ. ಪಿಗ್ ವಾರ್ ಮತ್ತೆ ಸ್ಟ್ರೇ ಡಾಗ್ ವಾರ್ನಲ್ಲಿ ಪ್ರಬುದ್ಧ ಅಧಿಕಾರಿಗಳು ಮತ್ತೆ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಮಧ್ಯ ಪ್ರವೇಶ ಮಾಡದೇ ಇದ್ರೆ ಜಾಗತಿಕ ವಿನಾಶ ಖಂಡಿತ ಆಗ್ತಾ ಇತ್ತು. ನೋಡಿದ್ರಲ್ಲ ಫ್ರೆಂಡ್ಸ್, ಮನುಷ್ಯನ ಅಹಂಕಾರ ಮತ್ತೆ ರಾಜಕೀಯ ಕುತಂತ್ರಗಳು ಎಷ್ಟರ ಮಟ್ಟಿಗೆ ಹಾಸ್ಯಾಸ್ಪದವಾಗಿರುತ್ತೆ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ಎಪಿಸೋಡ್ ನಲ್ಲಿ ಮತ್ತೊಂದು ರೋಚಕ ಕಥೆಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ನಮಸ್ಕಾರ.